ಕಾನೂನು ಬಾಹಿರವಾಗಿ ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋನು ಗೌಡ ರೀಲ್ಸ್ ರಾಣಿ ಸೋನು ಗೌಡ 4 ದಿನ ಪೊಲೀಸ್ ಕಸ್ಟಡಿಗೆ, ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ಮೇಜರ್ ಅಪ್ಡೇಟ್ ಬರ್ತಾ ಇದೆ. ಸಿಜೆಎಂ ನ್ಯಾಯಾಲಯದಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಇಂದು ಕೋರ್ಟ್ಗೆ ಹಾಜರಾಗಿದ್ದ ಸೋನು ಶ್ರೀನಿವಾಸ್ ಗೌಡ ಯಾವುದೇ ನಿಯಮಗಳನ್ನ ಪಾಲಿಸದೆ ಒಂದು ಮಗುವನ್ನ ದತ್ತು ಪಡೆದಿದ್ದು ಕಾನೂನು ಬಾಹಿರವಾಗಿ ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೋನು ಗೌಡ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಡಲಾಗಿದೆ. ಇಲ್ಲಿ ನೋಡಿ, ನಿಯಮ ಮೀರಿ ದತ್ತು ಪಡೆದದ್ದೇ ಅನ್ನೋದಾದ್ರೆ ಆ ಮಗುವನ್ನ ಯಾರು ಆ ಮಗುವಿನ ತಂದೆ ತಾಯಿ ಏನಿದ್ದಾರೆ ಆ ಮಗುವಿನ ತಂದೆ ತಾಯಿಗೆ ಹಣ ಕೊಟ್ಟು ಇವರೇನಾದ್ರೂ ಆ ಮಗುವನ್ನ ದತ್ತು ಪಡ್ಕೊಂಡ್ರ ಅಥವಾ ಏನಾಯ್ತು, ಇದೆಲ್ಲವೂ ಕೂಡ ಕೂಲಂಕುಷವಾಗಿ ತನಿಖೆ ಆಗಬೇಕಾಗಿರೋದ್ರಿಂದ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಸೋನು ಶ್ರೀನಿವಾಸ್ ಗೌಡ ಅವರನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಹೆಚ್ಚಿನ ವಿಚಾರಣೆ ಮಾಡೋದು ಈ ಪ್ರಕರಣದಲ್ಲಿ ಬಾಕಿ ಇದೆ ಅನ್ನೋದು. ಸಿಜೆಎಂ ನ್ಯಾಯಾಲಯದಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಇವತ್ತು ಕೋರ್ಟ್ಗೆ ಸೋನು ಶ್ರೀನಿವಾಸ್ ಗೌಡ ಅವರು ಹಾಜರಾಗಿದ್ರು. ಏನಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಸ್ಟೇಷನ್ಗೂ ಕೂಡ ಹೋಗಿದ್ದು. ಇದೆಲ್ಲದರ ನಂತರ ಈಗ 4 ದಿನಗಳ ಕಾಲ ಸೋನು ಶ್ರೀನಿವಾಸ್ ಗೌಡ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ಸೋನು ಶ್ರೀನಿವಾಸ್ ಗೌಡ ತಾವು ರೀಲ್ಸ್ ಮಾಡ್ತಾ ಅವರು ಸಣ್ಣ ಮಗು, ಅದು 8 ವರ್ಷದ ಮಗು, ಆ ಮಗುವನ್ನ ದತ್ತು ಪಡೆದಿದ್ದೀನಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಟ್ವಿಟರ್, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ವಿಡಿಯೋ ಮಾಡಿ ಹಾಕೊಂಡಿದ್ರು. ಯಾರೋ ಒಬ್ರು ಅದನ್ನು ನೋಡಿದವರು ಕಂಪ್ಲೇಂಟ್ ಕೊಟ್ಟಿದ್ರು. ದತ್ತು ಪಡ್ಕೊಳ್ಳೋದಕ್ಕೆ ಒಂದಿಷ್ಟು ನಿಯಮಗಳಿದ್ದಾವೆ, ಪ್ರೋಸೆಸ್ ಇದೆ. ಇವರು ಕಾನೂನು ಬಾಹಿರವಾಗಿ ನಿಯಮ ಮೀರಿ ಮಗುವನ್ನ ದತ್ತು ಪಡ್ಕೊಂಡಿದ್ದಾರೆ ಅನ್ನೋದನ್ನ ಹೇಳಿದ್ರು. ಅದಾದ ನಂತರ ಪೊಲೀಸರು ಅವರ ಮನೆಗೆ ಹೋಗಿ, ಅವರು ಫ್ಲ್ಯಾಟ್ನಲ್ಲಿ ಇರ್ತಾರೆ, ಅವ್ರ ಮನೆಗೆ ಹೋಗಿ ವಿಚಾರಣೆ ಮಾಡಿದಾಗ ಮಗು ಕೂಡ ಅಲ್ಲೇ ಇರುತ್ತೆ. ಮತ್ತೆ ಸೋನು ಶ್ರೀನಿವಾಸ್ ಗೌಡ ಅವರು ಹೇಳ್ತಾರೆ, ನನಗೇನು ಗೊತ್ತಿರಲಿಲ್ಲ, ಈ ಪ್ರೋಸೆಸ್ಸು ಮತ್ತೊಂದು ಏನೂ ಗೊತ್ತಿರಲಿಲ್ಲ ಅನ್ನೋದನ್ನೆಲ್ಲ ಹೇಳ್ತಾರೆ. ಅದಾದ ನಂತರ ಕೂಲಂಕುಷವಾಗಿ ಇದರ ತನಿಖೆ ಆಗಬೇಕಾಗಿದೆ. ಮತ್ತೆ ಅವರು ಇದ್ದ ಮನೆಯ ಕೆಲಸಕ್ಕೆ ಬರ್ತಾ ಇದ್ದಂಥ ದಂಪತಿಗಳ ಮಗುವನ್ನೇ ಇವರು ದತ್ತು ಪಡೆದಿರೋದು. ಮಗುವನ್ನ ದತ್ತು ಪಡೆದಿದ್ದಕ್ಕಾಗಿ ಆ ತಂದೆ ತಾಯಿಗೆ ಇವರು ಉಡುಗೊರೆಯನ್ನು ಕೊಟ್ಟಿದ್ರು ಅನ್ನೋದನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಇವರು ಹೇಳಿಕೊಂಡಿದ್ರು. ಇದೆಲ್ಲದರ ಕುರಿತಾಗಿ ಒಂದು ಸಂಪೂರ್ಣವಾದಂಥ ವಿಚಾರಣೆ ಆಗಬೇಕಾಗಿದೆ. ಆ ಕಾರಣದಿಂದ ಸ್ಟೇಷನ್ ಬೇಲೇಬಲ್ ಅಫೆನ್ಸ್ ಆಗಿದ್ರೂ ಕೂಡ ಈ ಪ್ರಕರಣ ಕೂಲಂಕುಷವಾಗಿ ತನಿಖೆ ಆಗಬೇಕಾಗಿರೋದ್ರಿಂದ 4 ದಿನಗಳ ಕಾಲ ಕಸ್ಟಡಿಗೆ ನೀಡಿ, ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಒಂದೊಂದು ಕ್ಲಿಯರ್ ಆಗಿದೆ. ಯಾರೇ ಒಬ್ಬರು ಒಂದು ಮಗುವನ್ನ ದತ್ತು ಪಡಿಬೇಕಂತಾದ್ರೂ ಕೂಡ ಸರ್ಟನ್ ಕಂಡೀಷನ್ಸ್ಗಳಿರುತ್ತೆ, ನಿಯಮಗಳಿರುತ್ತೆ. ಆ ಮಗುವಿಗಿಂತ ಅವರು 25 ವರ್ಷ ಹಿರಿಯರಾಗಿರ್ಬೇಕಾಗುತ್ತೆ. ಮತ್ತೆ ಆ ಮಗುವನ್ನ ನೋಡ್ಕೊಳ್ಳೋದಕ್ಕೆ ಆರ್ಥಿಕವಾಗಿ ಅವರು ಸಬಲರಾಗಿರ್ಬೇಕಾಗುತ್ತೆ. ಇದೆಲ್ಲವನ್ನು ಕೂಡ ಮೀರಿ ಕೆಲವೊಂದಿಷ್ಟು ಪ್ರೋಸೆಸ್ ಇರುತ್ತೆ. ಇದ್ಯಾವುದನ್ನು ಕೂಡ ಪಾಲನೆ ಮಾಡದೆ ಸೋನು ಶ್ರೀನಿವಾಸ್ ಗೌಡ ಅನ್ನುವ ರೀಲ್ಸ್ ಮಾಡೋವಂಥ ಹುಡುಗಿ ಅವರು ಹೀಗೆ ದತ್ತು ಪಡೆದಿರೋದು, ಅದು ಆನಂತರ ಈಗ ಕೋರ್ಟ್ನಲ್ಲಿ ಕೂಡ ವಿಚಾರಣೆ ನಡೆದು 4 ದಿನಗಳ ಕಾಲ ಅವರನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ.